ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ವಿಡಿಯೋ ಮಾಡೋದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವಿನ ಹಬ್ಬ ಅಂದರೆ ಮ್ಯಾಂಗೋ ಫೆಸ್ಟಿವಲ್ ಮತ್ತು ಹಲಸಿನ ಹಬ್ಬ ಜಾಕ್ ಫ್ರೂಟ್ ಫೆಸ್ಟಿವಲ್ಲು 2024ರಲ್ಲಿ ಮೊದಲನೇ ಬಾರಿಗೆ ನಡೀತಾ ಇದೆ. ಅದು ಮೇ 23ರಿಂದ ಸುಮಾರು ಒಂದು 10 ದಿನಗಳ ಕಾಲ ಅಂದರೆ ಜೂನ್ 10 ತನಕ ನಡೆಯುತ್ತೆ. ಆ ಒಂದು ಪ್ಲೇಸ್ಗೆ ನಾನು ಇವತ್ತು ಬಂದಿದ್ದೀನಿ. ಅದಕ್ಕೆ ಎಲ್ಲನೂ ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋ. ಸೊ ಬನ್ನಿ ಮತ್ತೆ ಆ ಕಡೆ ನೋಡಬರೋಣ. ಲಾಲ್ಬಾಗಿನ ಗ್ಲಾಸ್ ಹೌಸ್ ಹತ್ತಿರ ಈ ಮ್ಯಾಂಗೋ ಫೆಸ್ಟಿವಲ್ ಈಗ ನಡೀತಾ ಇರೋದು. ನಾನು ಆಗಲೇ ಹೇಳ್ದಂಗೆ ಮೇ 23ರಿಂದ 10ನೇ ತಾರೀಕು ಮಟ್ಟ ಇದು ಇರುತ್ತೆ, ಜೂನ್ 10 ತನಕ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣವೇ ನಿಮಗೆ ಅನಾನಸ್ಸು, ಸಮೋಸ ಈ ಥರ ಸ್ನ್ಯಾಕ್ಸ್ ಅಂಗಡಿಗಳೆಲ್ಲ ಸಿಗುತ್ತೆ. ಹೊಟ್ಟೆ ಹಸ್ತಿದ್ರೆ ತೊಗೊಂಡು ತಿನ್ಬೋದು. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಮ್ಯಾಂಗೋ ಫೆಸ್ಟಿವಲ್ ಕಡೆ ಹೋಗೋಣ. ಈಗ ಇಲ್ಲಿ ಸ್ಟೆಪ್ಸ್ ಹತ್ತಿದ್ದಂಗೆ ಮ್ಯಾಂಗೋ ಶಾಪ್ಸ್ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚಿನಂಥ ಸ್ಟಾಲ್ಗಳಿವೆ ಸದ್ಯಕ್ಕೆ. ಇನ್ನು ಜೂನ್ 10 ತನಕ ಇನ್ನೂ ಹೆಚ್ಚಿಗೆ ಸ್ಟಾಲ್ಗಳು ಹಾಕ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ 100ಕ್ಕೂ ಹೆಚ್ಚಿನ ರೈತರು ಈ ಒಂದು ಮ್ಯಾಂಗೋ ಫೆಸ್ಟಿವಲ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ತುಂಬ ವೆರೈಟಿ ಆದಂಥ ಮಾವಿನ ಹಣ್ಣುಗಳ ಸೇಲ್ ಕೂಡ ಇಲ್ಲಿ ಇರುತ್ತೆ. ಮ್ಯಾಂಗೋ ಫೆಸ್ಟಿವಲ್ಗೆ ಯಾವುದೇ ರೀತಿಯಾದಂಥ ಸಪ್ರೇಟ್ ಎಂಟ್ರಿ ಫೀಸ್ ಅಂತ ಇರೋದಿಲ್ಲ. ನಾರ್ಮಲಾಗಿ ಏನು ಎಂಟ್ರಿ ಫೀಸ್ ಇರುತ್ತೋ ಅದೇ ಇರೋದು. ನೀವು ಇಲ್ಲಿ ಒಳಗಡೆ ಬಂದು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಆಮೇಲೆ ನೀವು ಅಕಸ್ಮಾತ್ ಹಣ್ಣುಗಳನ್ನೇನಾದರೂ ತೊಗೊಂಡ್ರಿ, ಚೀಲ ತೊಗೊಂಬಂದಿಲ್ಲ ಅಂತಂದರೆ ಇಲ್ಲಿ ಓಲ್ಡ್ ಪೀಪಲ್ ನೋಡ್ತಾರ, ಇಲ್ಲಿ ನಿಮಗೆ ಚೀಲ ಕೂಡ ಮಾರಾಟ ಆಗ್ತಿರುತ್ತೆ ಒಳಗಡೆ. ಈ ಮ್ಯಾಂಗೋ ಫೆಸ್ಟಿವಲ್ನ ಮೇನ್ ಅಟ್ರಾಕ್ಷನ್ ಅಂದರೆ ಇದೆ, ಜಪಾನೀಸ್ ತಳಿಯ ಒಂದು ಮಾವಿನ ಹಣ್ಣು. ಈ ಮಾವಿನ ಹಣ್ಣಿನ ಬೆಲೆ ಕೆಜಿಗೆ ಸುಮಾರು 2.5 ಲಕ್ಷ ಆಗುತ್ತಂತೆ. ಹಾಗೂ ಈ ಮ್ಯಾಂಗೋ ಫೆಸ್ಟಿವಲ್ನಲ್ಲಿ ಮಾವಿನ ಹಣ್ಣನ್ನು ಮಾರಾಟಕ್ಕಂತೂ ಇಟ್ಟಿರಲಿಲ್ಲ, ಹಾಗೆ ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ತಾತಂದ್ರೆಲ್ಲ ಹೇಳ್ತಾ ಇದ್ರು, ಬರೀ ಪ್ರದರ್ಶನಕ್ಕೆ, ನಾಟ್ ಫಾರ್ ಸೇಲ್ ಅಂತ. ಹಾಗೆ ಒಳಗಡೆ ಇನ್ನೂ ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣಿನ ಒಂದು ಪ್ರದರ್ಶನ ಕೂಡ ಏರ್ಪಡಿಸಿದ್ರು ಇವರು. ಇಲ್ಲಿ ನೋಡ್ಬೋದು ನೀವು, ಆ ಒಂದು ಮಾವಿನ ಹಣ್ಣಿನ ತಳಿ ಹೆಸರನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಇದು ನವನೀತ್, ಆರ್ಕಾ ಪುನೀತ್, ಚಿರುಕು ರಸಮ್ಮು, ಹೀಗೆ ತುಂಬ ಡಿಫ್ರೆಂಟ್ ಆಗಿರತಕ್ಕಂಥ ಮಾವಿನ ತಳಿಯ ಒಂದು ಪ್ರದರ್ಶನ ಕೂಡ ಇಲ್ಲಿ ಇವರು ಏರ್ಪಡಿಸಿದರು. ಈ ಮ್ಯಾಂಗೋ ಫೆಸ್ಟಿವಲ್ಲು ಮೊದಲು ಶುರುವಾಗಿದ್ದು 2014ರಲ್ಲಿ. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ನವರು ಮೇ ಮತ್ತು ಜೂನ್ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ. ಈ ಇವೆಂಟ್ನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ವೆರೈಟಿ ಆಫ್ ಮ್ಯಾಂಗೋಸನ್ನು ಜನರಿಗೆ ಕಡಿಮೆ ಬೆಲೆಯಲ್ಲಿ ತಲುಪಿಸ್ಬೇಕು ಅನ್ನೋದು. ಇಲ್ಲಿ 50ಕ್ಕೂ ಹೆಚ್ಚಿನ ಮಾವಿನ ಹಣ್ಣಿನ ಅಂಗಡಿಗಳಿರೋದ್ರಿಂದ ನೀವು ವಿಧವಾದಂಥ ಹಣ್ಣಿನ ತಳಿಯ ಒಂದು ಸೇಲನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಇಲ್ಲಿಯವರೆಗೂ ಮಾವಿನ ಹಣ್ಣಿನ ಒಂದು ಹೆಸರನ್ನೇ ಕೇಳಿರಲ್ಲ. ಆ ಥರ ಡಿಫ್ರೆಂಟ್ ಆಗಿರೋ ಜಾತಿಯ ಮಾವಿನ ಹಣ್ಣುಗಳ ಸೇಲ್ ಕೂಡ ಇಲ್ಲಿ ನಡೀತಾ ಇರುತ್ತೆ. ಇದರ ಜೊತೆಗೆ ಹಲಸಿನ ಹಣ್ಣಿನ ಮೇಳ ಕೂಡ ಇಲ್ಲಿ ನಡೀತಾ ಇರೋದು ಒಳ್ಳೆಯ ವಿಷಯ. ಸುಮಾರು 15ಕ್ಕೂ ಹೆಚ್ಚಿನ ಹಲಸಿನ ಹಣ್ಣಿನ ಶಾಪ್ಸನ್ನು ನಾವಿಲ್ಲಿ ಸದ್ಯದ ಮಟ್ಟಿಗೆ ನೋಡ್ಬೋದು. ಇನ್ನು ಮುಂದೆ ಹೋಗ್ತಾ ಜೂನ್ 10 ತನಕ ಇನ್ನೂ ಜಾಸ್ತಿ ಶಾಪ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ನವರು. ಇಲ್ಲಿ ಬರೀ ಹಲಸಿನ ಹಣ್ಣಲ್ಲ, ಬೇರೆ ಬೇರೆ ಐಟಮ್ಸ್ ಕೂಡ ಇಲ್ಲಿ ಸೇಲ್ಗಿರುತ್ತೆ. ಗುಲ್ಕನ್ನು ಬನ್ನು, ಆಯುರ್ವೇದಿಕ್ ಔಷಧಿಗಳು, ಮನೆಯಲ್ಲಿ ತಯಾರಿಸ್ತಕ್ಕಂಥ ಚಿಪ್ಸ್ಗಳು, ಶೇಂಗಾ ಚಿಕ್ಕಿ, ಹೀಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಐಟಮ್ಸ್ ಕೂಡ, ತಿನ್ನೋ ಐಟಮ್ಸ್ ಕೂಡ ಇಲ್ಲಿ ಸೇಲ್ಗಿರುತ್ತೆ. ಜಾಕ್ ಫ್ರೂಟಲ್ಲಿ ಕೂಡ ತುಂಬ ವೆರೈಟೀಸ್ ಇತ್ತು. ನಿಮಗೆ ಅಲ್ಲಿ ಟೇಸ್ಟ್ ಮಾಡೋಕ್ಕೆ ಕೂಡ ಕೊಡ್ತಾರೆ. ನೀವು ಅಲ್ಲಿ ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಪೀಸ್ ಲೆಕ್ಕಕ್ಕೆ ಪರ್ಚೇಸ್ ಕೂಡ ಮಾಡ್ಬೋದು. ಇದಿಷ್ಟು ಬೆಂಗಳೂರಿನ ಮ್ಯಾಂಗೋ ಫೆಸ್ಟಿವಲ್ನ ಒಂದು ಕಿರುನೋಟ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.